ಕಾವ್ಯದ ಅಖಾಡಕ್ಕೆ ಒಬ್ಬ ಹೊಸ ಪೈಲ್ವಾನ. ಪೈಲ್ವಾನ ಏನಿಲ್ಲ, ಸುಮ್ನೆ ಬರ್ತಾ ಅಷ್ಟೇ. ನನ್ನ ಆಯ್ಕೆ BE ಮಾಡ್ಬೇಕು ಅನ್ನೋದು, ಬಟ್ BE ಮಾಡಕ್ಕಾಗಲಿಲ್ಲ, B.Ed ಮಾಡ್ಬಿಟ್ಟೆ ಅಷ್ಟೇ. ಮೊದಲ ಬಾರಿ ಚಪ್ಪಲಿ ತೊಟ್ಟಿತ್ತು ಯಾವಾಗ ಅಂದ್ರೆ ಹೈಸ್ಕೂಲ್ಗೆ ಹೋದ್ಮೇಲೆ. ಕ್ರಿಕೆಟ್ ಅಂತ ಎಷ್ಟು ಹುಚ್ಚ ಅಂದ್ರೆ ಊಟ ಬೇಕಾದ್ರೆ ಬಿಟ್ಬಿಡ್ತಿದ್ದು, ಕ್ರಿಕೆಟ್ ಬಿಡ್ತಿರ್ಲಿಲ್ಲ. ನಿಮ್ಗೆ ಯಾಕೆ ಗಣಿತದ ಬಗ್ಗೆ ಅಷ್ಟು ಪ್ರೀತಿ ಇತ್ತು? ಪ್ರತಿನಿತ್ಯ ಕೆಲಸಕ್ಕೆ ಸಿಕ್ತಾಗಲ್ಲಿ ಹೇಳೋರು, ಇವತ್ತು ನಾನು ಒಂದ್ ಕವಿತೆ ಕೇಳಿದ್ರೆ ಒಂದ್ ಮಸಾಲೆ ದೋಸೆ ಕೊಡಿಸ್ತೀನಿ ಅಂತ ಹೇಳೋರು. ಹೊಸ ಕಾಲದ ಕವಿತೆಗಳ ಸ್ಥಾಯಿ ಭಾವ ಯಾವ್ದು ಅನ್ಸುತ್ತೆ ಸರ್? ಕೆಲಸ ಹುಡ್ಕೋದೇ ಒಂದ್ ಕೆಲಸ ಆಗಿರುವಂತ ಹೊತ್ತಲ್ಲಿ ಬರವಣಿಗೆ ನಿಲ್ಸಿಲ್ಲ. ಆದ್ರೆ ಈಗ ನಮ್ಮಂತವರೆಲ್ಲ ಪ್ರಕಟ ಮಾಡೋದು ಬಲು ಕಷ್ಟನೇ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬರುವಂತ ಸಂದರ್ಭದಲ್ಲಿ ಅದಕ್ಕೆ 35 ವರ್ಷ ಲಿಮಿಟ್ ಇದೆ. ಆ ಕಾರಣಕ್ಕೆ ಬೇಗ ಈ ವರ್ಷ ಒಂದ್ ತಗೊಂಬರೋ ಅಂತ ಎಲ್ಲ ಹೇಳ್ತಿದ್ರು. ನನಗೆ ಆ ಪ್ರಶಸ್ತಿ ಮುಖ್ಯ ಅಂತ ಅನಿಸ್ಲಿಲ್ಲ. ಸಾಹಿತ್ಯ ವಲಯದವ್ರ ಜೊತೆ ನಿಮ್ಮ ಒಡನಾಟ ಹೇಗಿತ್ತು? ಹೆಚ್ಚು ಅಭಿವ್ಯಕ್ತಿ ವಿನ್ಯಾಸಗಳನ್ನ ನಾನು ಗುರುತು ಮಾಡ್ಕೊಂಡೆ. ಆದ್ರೆ ನನ್ನ PhD ಥೀಸಿಸ್ಗೆ ಬರೆಯಕ್ಕಾಗಿತ್ತು ಕೇವಲ 6 ಅಷ್ಟೇ. ಯಾರಾದ್ರೂ ಒಬ್ರು ಕವಿ ಅಂತ ಕರೆದಾಗ್ಲೂ ಕೂಡ ನನಗೆ ಅದು ಮುಜುಗರ ಬದನೆ. ಕ್ರಾಂತಿನ ಪ್ರೀತಿ ಮಾಡೋ ಮುಖಾಂತರನೇ ಕ್ರಾಂತಿ ಮಾಡ್ಬೇಕಾಗಿದೆ ಅನ್ನೋದು ಯಾಕೋ ಅನಿಸ್ತಾ ಇದೆ ಇತ್ತೀಚೆಗೆ.